ಹಾಯ್ ಎವ್ರಿವನ್. ನೋಡಿ, ಒಂದು ಇನ್ನೋವಾ ಕ್ರಿಸ್ಟಾ ಬಂದಿದೆ ಗಾಡಿ. ಸೊ ಇನ್ನೋವಾ ಕ್ರಿಸ್ಟಾ ನಾವು ಬೇಜಾನ್ ಗಾಡಿಗೆ ಕೆಲಸ ಮಾಡಿದ್ದೀನಿ. ಸೊ ಇನ್ನೋವಾ ಕ್ರಿಸ್ಟಾ ನಿಮಗೆ ಜಿ ಮಾಡಲ್ಗೆ ಬೇಜಾನ್ ಎಕ್ಸಸರೀಸ್ ಮಾಡಿದ್ದೀನಿ. ಈ ಗಾಡಿನಲ್ಲಿ ಒಂದು ಹೊಸ ಕೆಲಸ ಆಗಿದೆ. ಸೊ ಹೊಸ ಕೆಲಸ ಏನಂದರೆ ಅದು ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ಫಸ್ಟ್ ಆಫ್ ಆಲ್ ಒಂದು ಬೆಂಚ್ ಬಂದಿದೆ 350 ml. ಅದಕ್ಕೆ ಫಾಗ್ಲೈಟ್ ಬಲ್ಬ್ ಅಪ್ಗ್ರೇಡ್ ಆಗ್ತಾ ಇದೆ. ಸೊ ಅದೂ ನಮ್ಮ ಹತ್ರ ಸೊಲ್ಯೂಷನ್ ಇದೆ. ಫಾಗ್ಲೈಟ್ ಬಲ್ಬ್ಗೂ ಈ ಗಾಡಿಗೂ ಒಂದು ವಿಡಿಯೋ ಮಾಡೋಣ, ನೆಕ್ಸ್ಟ್ ಗಾಡಿ ಅದು ಅಪ್ಲೋಡ್ ಮಾಡೋಣ. ಸೊ ಇದಕ್ಕೆ ಬಂದ್ಬಿಟ್ಟು ಇದು ಜಿ ಮಾಡಲು ಆಲ್ಮೋಸ್ಟ್ ಎಲ್ಲ ಅಸೆಸರೀಸ್ ಇದಕ್ಕೆ ನಡೀತಾ ಇದೆ. ಸೊ ನಡೆದ್ರೂ ಇದು ನೋಡ್ಬೋದು ನೀವು 2.8 ಜಿ ಮಾಡಲು. ಇದಕ್ಕೆಲ್ಲ ಟೈಲ್ ಲ್ಯಾಂಪ್ ಎಲ್ಲ ನಾವು ಚೇಂಜ್ ಮಾಡಿದ್ದೀನಿ. ಸೊ ಟೈಲ್ ಲ್ಯಾಂಪ್ದು ಇರಲಿ. ಮೋಸ್ಟ್ ಆಫ್ ಆಲ್ ಇದರಲ್ಲಿ ವಿಡಿಯೋದಲ್ಲಿ ಏನಂದ್ರೆ ತೋರಿಸೋಣ ಅಂತ ನಾವು ಬೇಜಾನ್ ಗಾಡಿಗೆ ಆಟೋ ಫೋಲ್ಡ್ ಮಿರರ್ ನಿಮಗೆ ತೋರಿಸಿದ್ದೀನಿ. ಈ ಥರ ಪ್ಯಾನಲ್ ತೆಗಿಬಿಟ್ಟು ಸಿಂಗಲ್ ಪ್ಯಾನಲ್ಲು ಇಲ್ಲಾಂದ್ರೆ ವುಡನ್ ಪ್ಯಾನಲ್ ಎಲ್ಲ ಸಿಗುತ್ತೆ. ಅದಕ್ಕೆ ಆಟೋ ಫೋಲ್ಡು ನಿಮಗೆ ವಿಡಿಯೋ ಬೇಜಾನ್ ತೋರಿಸಿದ್ದೀನಿ. ಓಪನಿಂಗ್ ಕ್ಲೋಸಿಂಗ್ ಎಲ್ಲ ಆಗ್ತಾಯಿದೆ. ಸೊ ಆಟೋ ಫೋಲ್ಡು ಅದು ಒಂದು ಕೆಲಸ ಆಗಿದೆ. ನೆಕ್ಸ್ಟ್ ಇದಕ್ಕೆ ಈ ಥರ ಜಿ ಮಾಡಲ್ಗೆ ಏನಿದೆ ಅಂದರೆ ಕಾಂಬಿನೇಷನ್ ಸ್ವಿಚ್ ಬರ್ತದೆ. ಸೊ ಕಾಂಬಿನೇಷನ್ ಸ್ವಿಚ್ ಹಾಕಿದ್ರು ನಮಗೆ ಏನಿದೆ ಅಂದರೆ ಇದರಲ್ಲಿ ನಿಮಗೆ ಈ ಥರ ಸ್ವಿಚ್ ಇಲ್ಲ. ಯಾವ ಸ್ವಿಚ್ ಇಲ್ಲ? ಫಾಗ್ಲೈಟು ಸ್ವಿಚ್ ಇಲ್ಲ. ಇದು ನೋಡ್ಬೋದು ನೀವು. ಈ ಥರ ಫಾಗ್ಲೈಟ್ ಇದೆಯಲ್ಲ. ಸೊ ಫಾಗ್ಲೈಟ್ಗೆ ನಿಮಗೆ ಆನ್ ಮಾಡಿ, ಇದು ಫಾಗ್ಲೈಟ್ ಆನ್ಗೆ ಆಫ್ಗೆ ಈ ಥರ ಸ್ವಿಚ್ ಇಲ್ಲ. ಇದರಲ್ಲಿ ನಿಮಗೆ ಈ ಥರದಲ್ಲಿ ಬರಲ್ಲ. ಸೊ ಇದು ಕಾಂಬಿನೇಷನ್ ಸ್ವಿಚ್ಚು ನಾವು ಚೇಂಜ್ ಮಾಡಿ ಫಾಗ್ಲೈಟ್ ಕನೆಕ್ಷನ್ ಮಾಡಿ ಈ ಥರ ಒಂದು ಸ್ವಿಚ್ ಇದಕ್ಕೆ ಅಪ್ಗ್ರೇಡ್ ಮಾಡಿದ್ದೀನಿ. ಸೊ ಇದು ಒಂದು ಕೆಲಸ ಇದರಲ್ಲಿ ಆಗಿದೆ. ನೆಕ್ಸ್ಟ್ ಇವಾಗ ಬಂದರೆ ಸ್ಟೇರಿಂಗು ಟಾಪ್ ಮಾಡೋದು ನಿಮಗೆ Z ಇರಲಿ GR ಇರಲಿ ಬೇಜಾನ್ ಸ್ಟೇರಿಂಗು ನಮ್ಮ ವಿಡಿಯೋನಲ್ಲಿ ಇದೆ, ನೀವು ನೋಡ್ಬೋದು. Z रहने दो, V रहने दो, G रहने दो, सब गाड़ी का हम लोग मॉडिफाई करके स्टीयरिंग डालते हैं. वो अगेन एक वीडियो है, उसमें आप देख सकते हैं. पूरा ಟೋಟಲ್ ನಿಮಗೆ ಈ ಥರ ಸ್ಟೇರಿಂಗ್ ಬಂದಿರ್ತದೆ ಕಂಪ್ನಿಯಿಂದ. ಸೊ ಇದು ತೆಗಿಬಿಟ್ಟು ನಾವು ಟಾಪ್ ಮಾಡಲ್ದು ಒಂದು ಸ್ಟೇರಿಂಗು ಹಾಕಿದ್ದೀನಿ. ಇದು ಒಂದಿದೆ, ಇದರಲ್ಲಿ GRದು ಇದೆ, ಸ್ಪೋರ್ಟ್ಸ್ ಇದೆ, ಬೇರೆ ಬೇರೆ ಥರ ಇದೆ. ಸೊ ಸ್ಟೇರಿಂಗ್ ಒಂದು ಚೇಂಜ್ ಮಾಡಿದ್ರು ನಾವು ಇದಕ್ಕೆ ಕ್ರೂಸ್ ಕಂಟ್ರೋಲನ್ನು ನಾವು ಆಕ್ಟಿವೇಶನ್ ಮಾಡಿದ್ದೀನಿ. ಮೀಟರ್ನಲ್ಲಿ ಶೋ ಆಗ್ತಾ ಇದೆ. ಇದು ಜಿ ಮಾಡಲ್ಲು ಆಟೋಮೆಟಿಕ್ ವೆಹಿಕಲ್. ಸೊ ಸ್ಟೇರಿಂಗ್ ಒಂದು ಹಾಕ್ತಾರೆ ನಾವು ಸ್ಟೇರಿಂಗ್ ಕಂಟ್ರೋಲು ವರ್ಕಿಂಗು ಮಾಡಿದ್ದೀನಿ. ಸೊ ನೆಕ್ಸ್ಟು ಜಿ ಮಾಡಲ್ದು ಇದು ಮೀಟ್ರ್. ಸೊ ಮೀಟ್ರ್ ಜಿ ಮಾಡಲ್ದು ಆಟೋಮೆಟಿಕ್ ಗಾಡಿ ಇದ್ರೂ ಆಟೋಮೆಟಿಕ್ ಮೀಟ್ರ್ ಹಾಕಿದ್ರೂ ನಾವು ಬೇಜಾನ್ ವಿಡಿಯೋನಲ್ಲಿ ನಿಮಗೆ ತೋರಿಸಿದ್ದೀನಿ. ಈ ಪ್ರೊಸೆಸಿಂಗ್ ಈ ಕೆಲಸ ನಮ್ಮ ವಿಡಿಯೋನಲ್ಲಿ ನಾವು ಮೀಟ್ರ್ ಹಾಕಿದ್ದೀನಿ, ಅದರಲ್ಲಿ ಪೆಂಡಿಂಗ್ ಇದ್ದಿದ್ದು ಕೆಲಸ. ಸೊ ಈ ಕೆಲಸ ನಾವು ಮಾಡೋ ಥರ ಇದು ಮಾಡಿದ್ದೀನಿ. ಇದು ನೋಡ್ಬೋದು ನೀವು, ಮೀಟ್ರ್ನಲ್ಲಿ ತೋರಿಸ್ತೀನಿ ನಿಮಗೆ. ಇದು ನೋಡ್ಬೋದು. ಇವಾಗ ಮೀಟ್ರ್ನಲ್ಲಿ ನೋಡಿ, ನಾನು ಕೆಳಗಡೆ ಮಾಡ್ತಾಯಿದ್ದೀನಿ, ಕೆಳಗಡೆ ಬರ್ತಾಯಿದೆ. ಮೇಲೆ ಮಾಡ್ತಾಯಿದ್ದೀನಿ, ಮೇಲೆ ಹೋಗ್ತಾಯಿದೆ. ಸೊ ರೈಟ್ ಮಾಡ್ತಾಯಿದ್ದೀನಿ, ರೈಟು. ಲೆಫ್ಟ್ ಮಾಡ್ತಾಯಿದ್ದೀನಿ, ಲೆಫ್ಟು. ಇದು ಬ್ಯಾಕು. ಎಲ್ಲ ನಿಮಗೆ ಪ್ರೊಸೆಸಿಂಗು ಕೆಲಸ ಮಾಡ್ತಾಯಿದೆ. ಸೊ ಏನಂದರೆ ಒಂದು ಮೀಟ್ರ್ ಚೇಂಜ್ ಮಾಡಿದ್ರು ನೀವು ರೈಟು, ಒಂದು ನಿಮಿಷ ಇರಿ ನೋಡಿ. ಇವಾಗ ರೈಟು, ಲೆಫ್ಟು, ಅಪ್ ಡೌನ್, ಲೈಕ್ Z ಮಾಡಲ್ನಲ್ಲಿ ಏನಿದೆ ಅದೇ ಥರ ಕೆಲಸ. Z ಮಾಡಲ್ ಮೀಟರ್ ಚೇಂಜ್ ಮಾಡಿ ನಾವು ಇದಕ್ಕೆ ಇದೂ ಪ್ರೊಸೆಸಿಂಗು ಕೆಲಸ ಮಾಡಿದ್ದೀವಿ. ಇದು ಒಂದು ನಿಮಗೆ ಮೀಟರ್ನಲ್ಲಿ ಶಿಫ್ಟಿಂಗ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಕ್ರೂಸ್ ಕಂಟ್ರೋಲ್ ಇಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ಮೀಟರ್ನಲ್ಲಿ ಶೋನು ಆಗುತ್ತೆ. ಯಾವಾಗ ಅಂದರೆ BS6 ಇದ್ರೂ ನಿಮಗೆ ಮೀಟರ್ನಲ್ಲಿ ಶೋ ಆಗುತ್ತೆ. 2016, 17, 18, 19ಗೆ ನಿಮಗೆ ಬರಲ್ಲ. ಸೊ ಅದು ಒಂದು ಕೆಲಸ ಇದರಲ್ಲಿ ಆಗಿದೆ. ಸೊ ಒಂದು ಈ ಕೆಲಸನಲ್ಲಿ ಆಗಿದೆ. ಇದು ಒಂದು ಹಳೆ ಐಟಮ್ ಎಲ್ಲ ಇದೆ. ಸೊ ಫಾಗ್ಲೈಟು ನಾವು ಫಿಟ್ ಮಾಡಿದ್ರೆ ಫಾಗ್ಲೈಟ್ ಸ್ವಿಚ್ಗೂ ನಿಮಗೆ ಆನ್ ಮಾಡಿದ್ದು ಪಾರ್ಕಿಂಗ್ನಲ್ಲಿ ನಿಮಗೆ ಆನ್ ಮಾಡ್ರೆ ಆನ್, ಆಫ್ ಮಾಡ್ರೆ ಆಫ್. ಇದು ಒಂದು ಕೆಲಸ ಇದರಲ್ಲಿ ಆಗಿದೆ. ಸೊ ಮೀಟ್ರ್ ಚೇಂಜೂ ಆಗಿದೆ, ಆಟೋ ಫೋಲ್ಡ್ ಮಿರರ್ನೂ ಆಗಿದೆ, ಕಾಂಬಿನೇಷನ್ ಸ್ವಿಚ್ ಚೇಂಜ್ ಮಾಡಿ ನಾವು ಫಾಗ್ಲೈಟ್ಗೆ ಕನೆಕ್ಷನ್ ಕೊಟ್ಟಿದ್ದೀನಿ, ಕ್ರೂಸ್ ಕಂಟ್ರೋಲ್ ಒಂದಾಗಿದೆ, ಸ್ಟೇರಿಂಗ್ ಚೇಂಜ್ ಮಾಡಿದ್ರೆ ವುಡನ್ ಸ್ಟೇರಿಂಗ್ ಆಗಿಬಿಟ್ಟು ಮೀಟ್ರ್ ಚೇಂಜ್ ಮಾಡೋನು ಇದೂ ನಾವು ವರ್ಕಿಂಗು ಮಾಡಿದ್ದೀವಿ. ಸೊ ಇದು ಎಲ್ಲ ನಿಮಗೆ ಬಟನು ಆಲ್ಮೋಸ್ಟ್ ಎಲ್ಲ ವರ್ಕಿಂಗ್ ಆಗುತ್ತೆ. ರೈಟು, ಲೆಫ್ಟು, ಅಪ್ಪು, ಡೌನು ಎಲ್ಲ ಕೆಲಸ ಆಗುತ್ತೆ. ಇದು ಬಂದ್ಬಿಟ್ಟು ಜಿ ಮಾಡಲ್ಲು. ಇದು ನೋಡ್ದು AC ಇದೆ, ಅಲ್ಲ ಮ್ಯಾನಲ್ AC ಇದೆ. ಸೊ ಆಟೋಮೆಟಿಕ್ ವೆಹಿಕಲ್ ಇದು ಒಂದು ಈ ಗಾಡಿಯಲ್ಲಿ ಕೆಲಸ ಆಗಿದೆ. ಸೊ ನೆಕ್ಸ್ಟು ಯಾರಿಗೂ ಮೀಟ್ರ್ ಬೇಕಾದ್ರೂ ಇದು ಎಲ್ಲ ಆರ್ಡ್ರ್ ಬೇಸ್ಡು ಕನೆಕ್ಷನ್ ಮಾಡೋದಾದ್ರೆ ಸ್ವಲ್ಪ ಟೈಮ್ ಬೇಕು ನಮಗೆ. ಬಟ್ ಇನ್ನೊಂದು ವೈರ್ ಕಟ್ಟಿಂಗು, ಟಾಂಪರಿಂಗ್ ಅದು ಏನೂ ಇಲ್ಲ.
ಆಟೋ ಫೋಲ್ಡ್ ಮಿರರ್ಗೂ ಕಂಪ್ನಿಯವರು ಪ್ರಾಜೆನ್ ಕೊಟ್ಟಿದ್ದಾರೆ. ಇದು ಪೀಸ್ ಚೇಂಜ್ ಮಾಡ್ರೆ ನಾವು ಪೀಸ್ ಮಾಡ್ಬೋದು. ಮೀಟ್ರಿಗೇನು ಪ್ರಾಜೆನ್ ಕೊಟ್ಟಿದ್ದಾರೆ, ಅದಕ್ಕೆ ಏನು ವೈರಿಂಗ್ ಮಾಡಬೇಕು, ಏನು ಆಗಬೇಕು ಅದನ್ನು ಕೆಲಸ ಆಗುತ್ತೆ. ಕ್ರೂಸ್ ಕಂಟ್ರೋಲೂ ನಿಮಗೆ 100% ಸಕ್ಸಲ್ ಆಗುತ್ತೆ. 2016-17 ಹಿಡಿದು 25 ತನಕ ನಮ್ಮ ಹತ್ರ ಕ್ರೂಸ್ ಕಂಟ್ರೋಲ್ ಅವೈಲೇಬಲ್ ಇದೆ. ಪ್ಲಸ್ ಇದರಲ್ಲಿ ನಿಮಗೆ ರಿಮೋಟ್ನಲ್ಲಿ ಮಿರರ್ ಕ್ಲೋಸ್ ಮಾಡ್ರೆ ಕ್ಲೋಸ್ ಆಗುತ್ತೆ, ತಿರ್ಗಾ ಓಪನ್ ಮಾಡ್ರೆ ಓಪನ್ನು ಆಗುತ್ತೆ. ಸೊ ಇದೂ ಆಗುತ್ತೆ ನಿಮಗೆ ಕೆಲಸ. ಸೊ ಟಾಪ್ ಮಾಡಲ್ದು ನಾವು ಝೆಡ್ ಮಾಡಲ್ಗೆ ಇದಕ್ಕೂ ಹೆಡ್ಲೈಟು ಚೇಂಜ್ ಮಾಡಿದ್ದೀನಿ. ಈ ಗಾಡಿಗೂ ಹೆಡ್ಲೈಟ್ ಒಂದು ಚೇಂಜ್ ಆಗಿದೆ. ಸೊ ಇದು ಫೋಕಸಿಂಗು ನೋಡ್ಬೋದು ನೀವು. ಕಂಪ್ನಿನಲ್ಲಿ ನಿಮಗೆ ಬರೋದು 35 ವಾಟ್ಸು. ಸೊ ಇದು ಬಂದ್ಬಿಟ್ಟು ಒರಿಜಿನಲ್ಲು. ಇದಕ್ಕೂ ನಾವು ಬಲ್ಬ್ ಚೇಂಜ್ ಮಾಡಿದ್ದೀನಿ. ಸೊ ಬಲ್ಬ್ ಸೊಲ್ಯೂಷನ್ ಇಲ್ಲಿ, ಫಾಗ್ಲೈಟ್ ಕನೆಕ್ಷನ್ ಇಲ್ಲಿ, ಅದೆಲ್ಲ ನಮ್ಮ ಹತ್ರ ಸೊಲ್ಯೂಷನ್ ಇದೆ, ಮಾಡ್ಬೋದು. ಇದರಲ್ಲಿ ಫೋಕಸಿಂಗ್ ಫಸ್ಟ್ ಆಫ್ ಆಲ್ ಬರಲ್ಲ, ಇದಕ್ಕೂ ಅಪ್ಡೇಟ್ ಮಾಡಿದ್ದೀನಿ. ಈ ಗಾಡಿಗೂ ಹೆಡ್ಲೈಟ್ ಎಲ್ಲ ಚೇಂಜ್ ಮಾಡಿ, ಇದಕ್ಕೂ ಪರ್ಚೇಸಿಂಗ್ ಮಾಡಿ. ಇದು ಬಂದ್ಬಿಟ್ಟು 2.8 G ಮಾಡಲ್. ಇದಕ್ಕೂ ಪ್ರೊಸೆಸಿಂಗ್ ನಡೀತದೆ. ಸೊ ಯಾವುದು ಗಾಡಿ ಏನಿದ್ರು ನಮ್ಮ ಹತ್ರ ನಿಮಗೆ ಸೊಲ್ಯೂಷನ್ ಇದೆ, ಮಾಡ್ಬೋದು.